ಮಹಾಗಣಪತಿ ಪ್ರಸನ್ನ. ದಿನಾಂಕ 5/2/2019 ಮಂಗಳವಾರದಿಂದ ದಿನಾಂಕ 7/2/2019 ಗುರುವಾರದವರೆಗೂ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ, ನೂತನ ವಿಮಾನ ಗೋಪುರದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ. ಸ್ಥಳ ಎಂಇಜಿ ಮೆಡಿಕಲ್ ಕಾಲೇಜು ಹಿಂಭಾಗ 23ನೇ ವಾರ್ಡ್, ಹಾಲು ಡೈರಿ ಮುಂಭಾಗ, ದಂಡುಪಾಳ್ಯ, ಹೊಸಕೋಟೆ ನಗರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ದಿನಾಂಕ 5/2/2019 ಮಂಗಳವಾರದಂದು ಸಂಜೆ 6 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ವಿಶೇಷ ಗಣಪತಿ ಪೂಜೆ, ಗಂಗಾ ಪೂಜೆ, ಗ್ರಾಮ ಪ್ರದಕ್ಷಿಣೆ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗವಿರುತ್ತದೆ. ದಿನಾಂಕ 6/2/2019 ಬುಧವಾರದಂದು ಬೆಳಗ್ಗೆ 8 ಗಂಟೆಗೆ ವೇದ ಪಾರಾಯಣ, ಕಳಸ ಪ್ರತಿಷ್ಠಾಪನೆ, ಗಣಪತಿ ಹೋಮ, ನವಗ್ರಹ ಹೋಮ, ಗಾಯತ್ರಿ ಹೋಮ, ಸರ್ಪ ಹೋಮ, ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ. ದಿನಾಂಕ 7/2/2019 ಗುರುವಾರದಂದು ಬೆಳಗ್ಗೆ 6 ಗಂಟೆಗೆ ಚತುರ್ವೇದ ಪಾರಾಯಣ, ಕಾಳಹೋಮ, ಮಹಾಕುಂಭಾಭಿಷೇಕ, ದಿವ್ಯಾಲಂಕಾರ, ಅನ್ನದಾಸೋಹ ಕಾರ್ಯಕ್ರಮಗಳು ನೆರವೇರಲಿದ್ದು ಭಕ್ತಾದಿಗಳು, ಕುಲಬಾಂಧವರು ಸರ್ವರು ಸಕಾಲಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. 2002 ಡಿಸೆಂಬರಲ್ಲಿ ನನಗೆ ಕನಸಲ್ಲಿ ಉದ್ಭವ ಆಯಿತು. ಉದ್ಭವ ಆದಮೇಲೆ ನಾನು ಈ ದೇವಸ್ಥಾನದ ನನಗೆ ಜಾಗ ಎಲ್ಲಿದೆ ಅಂತ ನನಗೂ ಸಹ ಗೊತ್ತಿರಲಿಲ್ಲ. ನಮ್ಮ ತಾತ ಮುತ್ತಾತನ ಕಾಲದಿಂದ ಇದ್ದಂಥ ಊರಂತೆ ಅದು ದಂಡುಪಾಳ್ಯ ಅಂತ. 4ನೇ ತಲೆಮಾರು ಇದು. ಅಂದರೆ 4ನೇ ತಲೆಮಾರು ಅಂದರೆ 300-350 ವರ್ಷಗಳ ಇತಿಹಾಸ ಇದು. ನನಗೆ ಗೊತ್ತಿರಲಿಲ್ಲ. ನಾನು ಆದಮೇಲೆ ನನ್ನ ಕನಸು ಉದ್ಭವ ಆದಮೇಲೆ ನಮ್ಮ ಹೊಸಕೋಟೆ ಟೌನಲ್ಲಿ ನಮ್ಮ ಚಿಕ್ಕಪ್ಪ ಅಂತ, ಚಿನ್ನಬಯ್ಯಪ್ಪ ಅಂತ ಒಬ್ಬರು ಇದ್ದಾರೆ. ನಮ್ಮ ದೊಡ್ಡ ತಾತನ 2ನೇ ತಾತನ ಮಗ. ಅವ್ರನ್ನ ಬಂದು ಕೇಳ್ಕೊಂಡಾಗ ಹಿಂಗೆ ಬಂದಿದೆ, ಜಾಗ ಎಲ್ಲಿದೆ ನನಗೆ ಬಂದು ತೋರಿಸಿ ಅಂತ. ನಾನೇ ಕೊಣನಕುಂಟೆ ಗ್ರಾಮದಲ್ಲಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ನಾನು ಇರೋದು. ಅಲ್ಲಿಂದ ನಾನು ಹುಡ್ಕೊಂಡು ಹೊಸಕೋಟೆ ಭಾಗಕ್ಕೆ ಬಂದಾಗ ನಮ್ಮ ಚಿಕ್ಕಪ್ಪನೇ ನಮಗೆ ಸಿಕ್ಕಿದ್ದು. ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಹೋಗೋದಾಗ ಈ ಭಾಗದಲ್ಲಿ ಇದೆಯಪ್ಪ, ಇಲ್ಲಿದೆ, ಇಲ್ಲೇ ತಾತ ಎಲ್ಲ ಇದ್ದಿದ್ದು ಅಂತ ಅವ್ರು ತೋರಿಸಿದಾಗ ಅಲ್ಲಿ ಹೋದಾಗ ಅಲ್ಲಿ ಚಿಕ್ಕದಾಗ ಒಂದು ಹುತ್ತ ಉದ್ಭವ ಆಗಿತ್ತು. ಆ ಹುತ್ತನ್ನು ನೋಡಿದಾಗ ನನಗೇನೋ ಒಂಥರ ರೋಮಾಂಚನ ಆಗಿ ಮತ್ತು ನಾನು ಇಲ್ಲಿ ಕಟ್ಟಬೇಕು ಅಂತ ನನಗೆ ಒಂದು ಅಲ್ಲೇ ಉದ್ಭವ ಆಗಿ ನಾನು ಒಂದು ಪಣ ತೊಟ್ಟು ಅದನ್ನು ಒಂದು ಯಾತ್ರಾ ಸ್ಥಳ ಆಗಿ ಮಾಡಬೇಕು. ಒಂದು ನಮ್ಮ ತಾತನ ಹೆಸರಲ್ಲಿ ಅಲ್ಲಿ ಒಂದು ಸಭಾಂಗಣ ಅಥವಾ ಒಂದು ಚೌಟ್ರಿ ಆದರೂ ಒಂದು ಮಾಡಬೇಕು ಅಂತೇಳಿ ಬಡ ಬಗ್ಗರಿಗೆ ಊಟದ ವ್ಯವಸ್ಥೆ ಮತ್ತು ಮದುವೆ ಕಾರ್ಯಗಳು ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು ಅಂತೇಳಿ ನನಗೆ ಆವತ್ತಿಂದ ಇವತ್ತವರೆಗೂ ಇದೆ. ಇನ್ನು ಮುಂದಕ್ಕೂ ನಾವು ಮಾಡೇ ಮಾಡ್ತೀವಿ. ಆ ದಂಡುಪಾಳ್ಯದ ಗ್ರಾಮದ ಜನಕ್ಕೆ 10 ಜನಕ್ಕೂ ದಂಡುಪಾಳ್ಯದ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಅಂತ ಆವತ್ತಿನ ದಿನ ಸ್ಟಾರ್ಟ್ ಮಾಡಿದ ಕೆಲಸ. ಮೊದಲು ಚಿಕ್ಕದಾಗಿ ಕಟ್ಟಿ ದೇವರುಗಳನ್ನ ಅಂತ ಕುಂಡ್ರಿಸ್ತೀವಿ. ಶ್ರೀ ಮಹಾಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಕುಂಡ್ರಿಸಿ ನಾವು ನೆಲೆ ಮಾಡಿ ಕುಂಭಾಭಿಷೇಕ ಮಾಡಿದ್ವಿ. ಮತ್ತು ಏನೋ ಅದು ಮಾಡಾದ್ಮೇಲೆ ನಮ್ಮ ಎಲ್ಲ ಕುಟುಂಬಗಳು ಚೆನ್ನಾಗಿ ಆಗಿದೆ. ಆದ್ದರಿಂದ ನಾವು ಇವತ್ತು ಎಲ್ಲ ಕಷ್ಟ ಪರಿಹಾರ ಆದಮೇಲೆ ಮತ್ತೆ ಜೀರ್ಣೋದ್ಧಾರ ಚೆನ್ನಾಗಿ ಮಾಡಿ ಒಂದು 60-70 ಲಕ್ಷ ಅಂತ ಬೃಹತ್ ವಿಮಾನ ಗೋಪುರ ಮತ್ತು ಶ್ರೀ ಮಹಾಗಣಪತಿ ಸುಬ್ರಹ್ಮಣ್ಯೇಶ್ವರ ಮತ್ತು ನೂತನವಾದ ವಿಗ್ರಹಗಳು, ನವಗ್ರಹಗಳು ಸಹ ಸ್ಥಾಪನೆ ಮಾಡ್ತಾಯಿದ್ವಿ. ಅದರಿಂದ ಈ ಊರಿನ ಜನ, ದಂಡುಪಾಳ್ಯದ ಅಕ್ಕಪಕ್ಕ ಇರುವಂಥ ಕೊಳತೂರು ಹಾಗೂ ಸುತ್ತಮುತ್ತಲಿರುವಂಥ ಹಳ್ಳಿ ಪ್ರದೇಶಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ 10 ಜನ ಹಾಗೂ ದಂಡುಪಾಳ್ಯ ಗ್ರಾಮಸ್ಥರಿಗೆ ಮೊದಲನೇ ಸ್ಥಾನ ಅವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳಿಕೊಂಡು ಈ ದೇವ್ರನ್ನ ನಾನು ಶ್ರದ್ಧೆಯಿಂದ ನಿಂತ್ಕೊಂಡು ಎಲ್ಲ ಕಾರ್ಯವನ್ನು ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನಮಗೆ ಕೆಲಸ ಯಾವತ್ತೂ ನಿಲ್ಲಿಲ್ಲ, ಆಗೋಗಿದೆ. ಈ ಫೆಬ್ರವರಿ 5ರಿಂದ 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು 3 ದಿನ ಎಲ್ಲ ಜನ ಬರ್ತಾರೆ. ನಮ್ಮ ವಾಲಳ್ಳಿ ಮಠ ಶನೇಶ್ವರ ಸ್ವಾಮಿ ಅಮೃತಾಸ್ತಿಯಿಂದ ಈ ದೇವಸ್ಥಾನನ ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಆ ಸಿದ್ದರಾಜ ಸ್ವಾಮಿಗಳ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅದೇ ಕ್ಷೇತ್ರದ ಗೌರವಾನ್ವಿತ ಶ್ರೀ ಎನ್ ನಾಗರಾಜ್ ಆದಂಥ MTB ಅವರು ಈಗ ವಸತಿ ಸಚಿವರಾಗಿದ್ದಾರೆ, 3 ಬಾರಿ ಶಾಸಕರಾಗಿದ್ದಾರೆ. ಅವ್ರ ಕಡೆಯಿಂದನೂ ಅವರ ಅಮೃತ ಹಸ್ತದಿಂದ ನಾವು ಇದನ್ನು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಹಾಗೂ ಶಿವಶಂಕರ್ ರೆಡ್ಡಿ ಗೌರಿಬಿದನೂರು ಶಾಸಕರಾದಂಥ ಶಿವಶಂಕರ್ ರೆಡ್ಡಿ ಈಗ ಕೃಷಿ ಸಚಿವರಾಗಿದ್ದಾರೆ, ಅವರು ಸಹ ಬರ್ತಾಯಿದ್ದಾರೆ. ಅವರ ಅಮೃತ ಹಸ್ತದಿಂದನೂ ನಾವು ಇದನ್ನು ನಿರ್ವಹಿಸ್ತಾ ಇದ್ದೀವಿ. ಹಾಗೂ ಇವರು ಗೌರವಿತ KH ಮುನಿಯಪ್ಪನವರಾದಂಥ ಲೋಕಸಭಾ ಸದಸ್ಯರು ಕೋಲಾರ, ಅವರ ಅಮೃತ ಹಸ್ತದಿಂದಲೇ ಇದನ್ನು ನಿರ್ವಹಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಹಾಗೂ ಅಧ್ಯಕ್ಷತೆ ವಹಿಸಿರ್ತಂಥ ನಮ್ಮ ದಂಡುಪಾಳ್ಯದ ಗ್ರಾಮದ ನಗರಸಭೆ ಸದಸ್ಯರಾದ DK ನಾಗರಾಜ್ ಅವರು ಸಹ ಇದು ಉದ್ಘಾಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಈ ದೇವಸ್ಥಾನದ ಅವರ ಅಮೃತಾಸ್ತಿಯಿಂದಲೂ ಈ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ.
ಹಾಗೂ ಎಲ್ಲ ದಂಡುಪಾಳ್ಯದ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲ ಕೊಡಲಿ ಅಂತೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಈ ದಂಡುಪಾಳ್ಯ ಗ್ರಾಮಕ್ಕೆ ಎಲ್ಲರಿಂದನೂ ನಾವು ಎಲ್ಲ ಪ್ರಾಮುಖ್ಯತೆ ಕೊಟ್ಟು ದಂಡುಪಾಳ್ಯ ಗ್ರಾಮದಲ್ಲಿ ಬೃಹತ್ ಈ ಮಹಾಗಣಪತಿ ಮತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದ ಈಗ ಹಾಗೂ ದಂಡುಪಾಳ್ಯ ಗ್ರಾಮದ 10 ಜನ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ, ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಇದಾಯಿತು. ಆದರೆ ಇದರಲ್ಲಿ ಒಂದೇ ಒಂದು ಏನು ಅಂತಂದರೆ, ನಮ್ಮ ದೊಡ್ಡ ತಾತ 2ನೇ ತಾತನ ಮಗನಾದಂಥ ನಮ್ಮ ಚಿಕ್ಕಬಯ್ಯಪ್ಪ ಅಂತ ಅವರು ಈ ದೇವಸ್ಥಾನ ಕಟ್ಟಲಿಕ್ಕೆ ನನಗೆ ಮೊದಲನೇ ಪ್ರೋತ್ಸಾಹ ಅಂದರೆ ಅವರು ಏನೋ ಕಾರಣಾಂತರದಿಂದ ಆರೋಗ್ಯ ಏರುಪೇರಿದಿಂದ ಅವರು ಕಾಲವಾದರು. ಈಗ ಅವರ ಒಂದು ನೆನಪು ಹಂಗೆ ಹೋಗಲಿ ಅಂತ ಚಿನ್ನಪ್ಪ ಮತ್ತು ಈ ಚಿಕ್ಕಬಯ್ಯಪ್ಪನವರ ನೇತೃತ್ವದಲ್ಲಿ ಪ್ಲಸ್ ದಂಡುಪಾಳ್ಯದ ಗ್ರಾಮದ ಜನರು ಎಲ್ಲರಿಂದನೂ ಈ ದೇವಸ್ಥಾನ ಜೀರ್ಣೋದ್ಧಾರ ಇನ್ನೂ ಮುಂದೆ ಚೆನ್ನಾಗಿ ಆಗಲಿ ಅಂತೇಳಿ ಎಲ್ಲರ ಕಷ್ಟ ಪರಿಹಾರ ಆಗಲಿ ಅಂತ ನಾವು ಈ ದೇವರಲ್ಲಿ ದಿನನಿತ್ಯ ಪ್ರಾರ್ಥನೆ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ನನಗೆ ದೊಡ್ಡ ಮಗಳ ಜನನ ಆದಮೇಲೆ ನನಗೆ ದೇವರು ಇದಾಗಿ ಕನಸಿನಲ್ಲಿ ಉದ್ಭವವಾಗಿ ಇಲ್ಲಿ ಎಲ್ಲ ನಾನು ಇದ್ದೀನಪ್ಪ, ಇಲ್ಲಿ ದೇವಸ್ಥಾನ ಮಾಡಿದ್ರೆ ಎಲ್ಲ ಒಂದು ನನಗೆ ವಿಶೇಷ ಆಗುತ್ತೆ, ಎಲ್ಲ ಪ್ರತಿಯೊಂದು ಇದಾಗ್ತೀರ ಅಂತ ಹೇಳಿದ್ಮೇಲೆ ನಾವು ಎಲ್ಲ ಥರ ಸಕಲ ಸೌಲಭ್ಯಗಳನ್ನು ಹೊಂದಿ ಎಲ್ಲರ ಸಹಾಯದಿಂದ, ಪಬ್ಲಿಕ್ ಸಹಾಯದಿಂದ, ಎಲ್ಲರ ಕಡೆ ಸಹಾಯದಿಂದ ನಾವು ತನು ಮನ ಧನವನ್ನು ಎಲ್ಲರೂ ಕಲೆಕ್ಟ್ ಮಾಡಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದೀವಿ. ಸ್ವಾಮಿ, ತಮ್ಮ ಹೆಸರು ಸರ್? ಮಂಜುನಾಥ್ ಅಂತ. ನಾನು ಕೋಣನಕುಂಟೆ ಗ್ರಾಮ, ಬೆಂಗಳೂರು ದಕ್ಷಿಣ ತಾಲೂಕು. ದಂಡುಪಾಳ್ಯ ಗ್ರಾಮವು ಒಂದು ಭಾಳ ಪುಣ್ಯಕ್ಷೇತ್ರ. ಈಗಾಗಲೇ ಕೆಲವು ಆರೋಪಗಳೆಲ್ಲ ಇದ್ದಾವೆ ದಂಡುಪಾಳ್ಯದ ಗ್ರಾಮದ ಬಗ್ಗೆ. ಅದೆಲ್ಲ ಅಲ್ಲಿ ಸ್ಥಳೀಕರು ಮಾಡಿರೋದಂಥದ್ದೆಲ್ಲ ಬೇರೆ ಕಡೆಯಿಂದ ಬಂದು ಅಲ್ಲಿ ನೆಲೆಸಿರೋಂಥವ್ರು ಅವರು. ದಂಡುಪಾಳ್ಯ ಗ್ರಾಮವು ಭಾಳ ದೊಡ್ಡ ಇತಿಹಾಸ ಇರೋಂಥ ಗ್ರಾಮ. ಅಲ್ಲಿ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಮಿಲಿಟ್ರಿ ಅವರು ಈ ಬೆಂಗಳೂರಿನ ದಂಡು ಅಂತಿದೆ, ದಂಡು ಪ್ರದೇಶ, ಆ ದಂಡು ಪ್ರದೇಶದಿಂದ ಅವರು ಬೇರೆ ಕಡೆಗೆ ಈ ಏನು ಮದ್ರಾಸ್ ಕಡೆಗೆ ಹೋಗಬೇಕು ಅಂತಂದರೆ ಆ ಒಂದು ದಂಡುಪಾಳ್ಯ ಪ್ರದೇಶದಲ್ಲಿ ಕೂತು ಊಟ ಮಾಡಿಕೊಂಡು ವಿಶ್ರಾಂತಿ ತೊಗೊಂಡು ಹೋಗ್ತಿದ್ದಂಥ ಜಾಗ ಅದು ದಂಡು ಪ್ರದೇಶ ಅಂತ. ಆ ಪ್ರದೇಶದಲ್ಲಿ ಇವತ್ತು ದಿವಸ ಈ ಒಂದು ಏನು ಸುಬ್ರಹ್ಮಣ್ಯ ಸ್ವಾಮಿ ಬಗ್ಗೆ ಹೇಳಬೇಕಂದ್ರೆ ಬಹಳ ಇದೆ. ಆದರೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕಟ್ಟೋದೇ ಒಂದು ಪುಣ್ಯ. ಆ ದೇವಸ್ಥಾನನ ಅಲ್ಲಿ ನೆಲೆಸೋದೇ ಒಂದು ದೊಡ್ಡ ಆ ವಿಗ್ರಹ ಹೋಗಿ ಆ ದಂಡುಪಾಳ್ಯದಲ್ಲಿ ಗ್ರಾಮದಲ್ಲಿ ನೆಲೆಸಿದೆಯಲ್ಲ, ಅದೇ ದೊಡ್ಡ ಪುಣ್ಯ. ಅಂತಹ ಒಂದು ಭಾಳ ಪ್ರಸಿದ್ಧವಾದಂಥ ದೇವಸ್ಥಾನವನ್ನು ಇವತ್ತಿನ ದಿನ ನಮ್ಮ ಏನು ಈ ಹಿಂದೆ 300 ವರ್ಷಗಳ ಹಿಂದೆ ಇದ್ದಂಥ ಚಿನ್ನಪ್ಪ ಮತ್ತು ಕುಟುಂಬದವರು, ಅವರ ವಾರಸುದಾರರಾದ CM ಮಂಜುನಾಥ್ರವರು ಅಲ್ಲಿ ಬಂದು ಈ ಒಂದು ದೈವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕುಟುಂಬದವರು ಬಹಳ ಇವರು ಅಷ್ಟೇ, ನಮ್ಮ ಏನು ಮಂಜುಳಾ ಮತ್ತು ನಮ್ಮ ಮಂಜಣ್ಣವರಿದ್ದಾರೆ, ಇವ್ರ ಮಕ್ಕಳು ಎಲ್ಲರೂ ಕೂಡ ದೈವ ಕಾರ್ಯದಲ್ಲಿ ಪಾಲ್ಗೊಂಡು ಎಲ್ಲೇ ಯಾವುದೇ ಒಂದು ದೈವ ಕಾರ್ಯ ಆದ್ರೂ ಕೂಡ ಆ ಕಾರ್ಯದಲ್ಲಿ ಪಾಲ್ಗೊಂಡು ಅಲ್ಲಿ ನಡೆಯುವಂಥ ವಿಶೇಷತೆಗಳನ್ನು ಇವರು ಸ್ವಾಧೀನ ಮಾಡ್ಕೊಂಡು ಬರ್ತಾರೆ. ಅಂದರೆ ಅಲ್ಲಿ ಹೋಗಿ ಆ ಕ್ಷೇತ್ರದಲ್ಲಿದ್ದು ಆ ಕ್ಷೇತ್ರ ಮಹಿಮೆಯನ್ನು ತಿಳ್ಕೊಂಬಂದು ಮತ್ತು ಅದು ಪ್ರಚಾರ ಬೇರೆಯವ್ರಿಗೂ ಹೇಳ್ತಾರೆ. ಕಷ್ಟ ಸುಖ ನೋವುಗಳಾಗಲಿ ಯಾವುದೋ ಒಂದು ಕಾರ್ಯ ಆದರೂ ಕೂಡ ತಿಳಿಸೋವಂಥ ಇವರು ಕುಟುಂಬ. ಈ ಒಳ್ಳೆಯ ಕುಟುಂಬದವ್ರು ಬಂದು ಇವತ್ತು ದಿವಸ ದಂಡುಪಾಳ್ಯ ಗ್ರಾಮದಲ್ಲಿ ಶ್ರೀ ಮಹಾಗಣಪತಿ ಮತ್ತು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನವನ್ನು ಇಲ್ಲಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಾಗಲಿಂದಲೂ ಕೂಡ ಅವರು ಬಹಳ ಚೆನ್ನಾಗಿದ್ದಾರೆ. ಇವ್ರ ಕುಟುಂಬ ಇವಾಗ ಅತ್ಯುತ್ತಮವಾದ ಸ್ಥಾನದಲ್ಲಿದ್ದಾರೆ ಸಮಾಜದಲ್ಲಿ. ಅಂತಹ ಒಂದು ದೇವಸ್ಥಾನ ಕುಂಭಾಭಿಷೇಕ ನಡೀತಿದೆ, ಪುನರ್ ಪ್ರತಿಷ್ಠಾಪನೆ ನಡೀತಿದೆ, ಒಂದು ವಿಗ್ರಹ ಶಿಲಾನ್ಯಾಸ ನಡೀತಿದೆ, ವಿಗ್ರಹ ಕಟ್ಟಡವನ್ನು ಕಟ್ಟಿ ಅಂತಹ ಮಹಾನ್ ದೇವತೆಗಳನ್ನ ತಂದು ಈ ಭೂಮಿ ಮೇಲೆ ಇಡ್ತಿದ್ದಾರೆ. ಅಂದರೆ ಅದಕ್ಕೂ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಮಾಡಬೇಕು. ನಾವೆಲ್ಲರೂ ಕೂಡ ದೇವರು ಒಳ್ಳೇದು ಮಾಡಲಿ, ಆ ಏನು ಮಹಾಗಣಪತಿ ಇದ್ದಾರೆ, ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ, ಒಳ್ಳೇದು ಮಾಡಿ ಎಲ್ರಿಗೂ ಒಳ್ಳೇದು ಮಾಡಲಿ. ಆ ಪುಣ್ಯಭೂಮಿಯಲ್ಲಿ ನೆಲೆಸಿರೋದ್ರಿಂದ ಎಲ್ಲರೂ ಕೂಡ ಬಂದು ಆ ಒಂದು ದರ್ಶನವನ್ನು ಪಡೆದು ಆ ದಂಡುಪಾಳ್ಯ ಗ್ರಾಮಕ್ಕೆ ಬಂದು ತಾವೆಲ್ಲರೂ ಬಂದು ದರ್ಶನವನ್ನು ಪಡೆದು ಆ ದೇವರ ಕೃಪೆಗೆ ಪಾತ್ರರಾಗಬೇಕು. ವಿಶೇಷವಾಗಿ ಏನು ಈ ದೇವಸ್ಥಾನ ಇವತ್ತಿನ ದಿವಸ ಉದ್ಘಾಟನೆ ಕಾರ್ಯಕ್ರಮ ಆಗಮಿಸಿರುವಂಥ ಪಾಲ್ನಹಳ್ಳಿ ಮಠದ ಶನೇಶ್ವರ ಸ್ವಾಮಿ ಮಠದ ಮಠಾಧೀಕ್ಷರಾದ ಡಾಕ್ಟರ್ ಸಿದ್ದರಾಜ ಸ್ವಾಮಿಗಳು ಅವರು ಅಮೃತಹಸ್ತ, ಹಾಗೂ ಹೊಸಕೋಟೆ ಕ್ಷೇತ್ರದ ಶಾಸಕರು ಆಗ ಈಗ ಹಾಲಿ ವಸತಿ ಮಂತ್ರಿಗಳು ಆದ MTB ನಾಗರಾಜಣ್ಣವರ ಅಮೃತಹಸ್ತ ಮತ್ತು ಶಿವಶಂಕರ್ ರೆಡ್ಡಿ ಕೃಷಿ ಸಚಿವರು ಅವರ ಅಮೃತಹಸ್ತ ಮತ್ತು ಮಾನ್ಯ KH ಮುನಿಯಪ್ಪನವರು ಲೋಕಸಭಾ ಸದಸ್ಯರು ಅವರ ಅಮೃತಹಸ್ತ, ಹಾಗೂ ಆ ಗ್ರಾಮದ ಆ ಪ್ರದೇಶದ ನಗರಸಭಾ ಸದಸ್ಯರಾದ DK ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರೋದು ಇನ್ನೂ ಬಹಳ ಹೆಚ್ಚಿನ ಸಂತೋಷ ಪಡುವಂಥ ವಿಷಯ. ತಾವೆಲ್ಲರೂ ಈ ಒಂದು ದೊಡ್ಡ ಧಾರ್ಮಿಕ ಸಮ್ಮೇಳನಕ್ಕೆ ಆಗಮಿಸಿ ತಾವೆಲ್ಲರೂ ಕೂಡ ಈ ಒಂದು ದೈವ ಕಾರ್ಯವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ನಾನು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ, ಮತ್ತು ಆ ವಿಮಾನ ಗೋಪುರ ಯಾವುದೇ ದೇವಸ್ಥಾನದಲ್ಲಿ ನೋಡಿ ಒಂದು ವಿಮಾನ ಗೋಪುರ ಇರೋವಂಥದ್ದು ವಾಡಿಕೆ. ಆದರೆ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ಶ್ರೀ ಮಹಾಗಣಪತಿ ಮತ್ತು ಸುಬ್ರಹ್ಮಣ್ಯೇಶ್ವರ ಸ್ವಾಮಿ 2 ವಿಗ್ರಹಗಳು 2 ವಿಮಾನ ಗೋಪುರನ ಕಟ್ಟಿರುವಂಥದ್ದು ಈ ಒಂದು ವಿಶೇಷ ಇರುವಂಥ ದೇವಸ್ಥಾನ.
ತಾವೆಲ್ಲರೂ ಕೂಡ ಬಂದು ಆ ತನು ಮನ ಧನವನ್ನು ಅರ್ಪಿಸಿ ತಾವೆಲ್ಲರೂ ಕೂಡ ಈ ದೇವರ ಸೇವೆಗೆ ಪ್ರಾಪ್ತರಾಗಬೇಕು ಅಂತೇಳಿ ತಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥಿಸ್ಕೊಳ್ತಾನೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳುಹಿಸಿ. ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ.